ದಾವಣಗೆರೆಯ ದುಗ್ಗಮ್ಮ ದೇವಸ್ಥಾನದಲ್ಲಿ ಅಕ್ರಮ ಆಗಿದೆಯಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದ್ರೆ ಈ ಪ್ರಶ್ನೆಯನ್ನ ಮಾಜಿ ಜಿಲ್ಲಾಧ್ಯಕ್ಷರು, ಬಿಜೆಪಿ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರು ಮಾಡ್ತಾ ಇರುವಂಥದ್ದು. ಮಳಿಗೆ ನಿರ್ಮಾಣಕ್ಕೆ ಖರ್ಚಾದ ಹಣದ ಲೆಕ್ಕವನ್ನ ಜನರು ಕೂಡ ಕೇಳ್ತಾ ಇದ್ದಾರೆ. ಹಣ ಎಷ್ಟು ಖರ್ಚಾಯಿತು ಅಂತ ಹೇಳಿ GST ಬಿಲ್ ಕೊಡಿ ಅಂತ ಹೇಳಿ ಕೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಟ್ರಸ್ಟ್ನ ಕಾರ್ಯದರ್ಶಿಯನ್ನ ನೇಮಕ ಮಾಡಿಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಅವರು ಈ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಯಾಕೆ ಇನ್ನೂವರೆಗೂ ಕೂಡ ಟ್ರಸ್ಟ್ನ ಕಾರ್ಯದರ್ಶಿಗಳನ್ನ ನೇಮಕ ಮಾಡಿಲ್ಲ, ಹಾಗೆ ಮಳಿಗೆ ನಿರ್ಮಾಣವನ್ನ ಮಾಡಿದ್ದೀರಿ, ಅದ್ರ GST ಬಿಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ದೇವಸ್ಥಾನದ ಧರ್ಮದರ್ಶಿಗಳ ಟ್ರಸ್ಟಿನ ಪದಾಧಿಕಾರಿಗಳು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ, ಆ ಪತ್ರಿಕಾಗೋಷ್ಠಿಯಲ್ಲಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಒಂದು ಅಕ್ರಮ ನಡೆದಿಲ್ಲ, ಎಲ್ಲವೂ ಸಹಿತ ಪಾರದರ್ಶಕವಾಗಿದೆ, ನಾವೆಲ್ಲದಕ್ಕೂ ರಸೀದಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾನು ಗಮನಿಸಿದೆ. ನಾನು ಟ್ರಸ್ಟಿನ ಪದಾಧಿಕಾರಿಗಳಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೀನಿ. ಕುಂಬಳಕಾಯಿ ಕಳ್ಳ ಅಂದರೆ ನೀವು ಯಾಕಪ್ಪ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದೀರಿ ಅಂತ. ಏಕೆಂದರೆ ನಾನು ಟ್ರಸ್ಟಿನ ಪದಾಧಿಕಾರಿಗಳು ದುಡ್ಡು ಹೊಡೆದಾರೆ ಅಂತಾಗಲಿ ಅಥವಾ ಅಧ್ಯಕ್ಷರು ದುಡ್ಡು ಹೊಡೆದಂತಾರ ಎಂತಾರ ಅಂತ ಹೇಳಿ ಆಗಲಿ ಯಾವುದೂ ಸಹಿತ ಹೇಳಿಲ್ಲ. ನಾನು ಅಲ್ಲಿ ಏನು ನಡೆದೈತಿ ಅಂತಂದು ಹೇಳ್ತೀನಿ ಅಂತ ಹೇಳಿದ್ದೆ. ಅಲ್ಲಿ ಏನೇನು ನಡೆದೈತಿ ಅಕ್ರಮ ಅದನ್ನು ಅಂತಂದು ಹೇಳ್ತೀನಿ ಅಂತ ಹೇಳಿದ್ದೆ. ನಮ್ಮ ಪ್ರತಿನಿಧಿ ಮಹದೇವ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹದೇವ್, ದುಗ್ಗಮ್ಮ ದೇವಸ್ಥಾನದಲ್ಲಿ ಅಕ್ರಮ ಆಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇರೋದಕ್ಕೆ ಕಾರಣ ಏನು ಮಹದೇವ್? ನವೀನ್, ಕಳೆದ ಒಂದು ವಾರದಲ್ಲೂ ಕೂಡ ದಾವಣಗೆರೆ ದುಗ್ಗಮ್ಮ ದೇವಸ್ಥಾನದಲ್ಲಿ ಅಕ್ರಮ ಆಗಿದೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಯಶವಂತರಾವ್ ಜಾಧವ್ ಒಂದು ಪ್ರಶ್ನೆಯನ್ನ ಮಾಡಿದ್ರು. ದುಗ್ಗಮ್ಮ ದೇವಸ್ಥಾನದಲ್ಲಿ ಇದುವರೆಗೆ ಯಾಕೆ ಕಾರ್ಯದರ್ಶಿಯನ್ನ ನೇಮಕ ಮಾಡಿಲ್ಲ, ಅದರಲ್ಲೂ ಕೂಡ GST ಬಿಲ್ಗೆ 70 ಲಕ್ಷ ಹಣವನ್ನ ವೆಚ್ಚವನ್ನ ಮಾಡಿದ್ರೆ ಆ ಬಿಲ್ ಅನ್ನ ತೋರಿಸಿದ್ರ. ಮಳಿಗೆ ನಿರ್ಮಾಣದಲ್ಲಿ 70 ಲಕ್ಷ ಹೇಗೆ ಖರ್ಚಾಗುತ್ತೆ ಅಂದ್ರೆ GSTಗೆ 70 ಲಕ್ಷ ಕಟ್ಟಿದೀನಿ ಅಂತ ಹೇಳ್ತಾ ಇದ್ರೆ ಇದರಲ್ಲಿ ಸಾಕಷ್ಟು ಅಕ್ರಮ ಆಗಿದೆ. ಈ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ CM ದುಗ್ಗಮ್ಮ ದೇವಸ್ಥಾನದಲ್ಲಿ ಟ್ರಸ್ಟ್ ಅನ್ನ ಮಾಡಿದರೆ ಟ್ರಸ್ಟ್ ಇದುವರೆಗೂ ಕಾರ್ಯದರ್ಶಿಯನ್ನ ನೇಮಕ ಮಾಡಿಲ್ಲ. 10 ವರ್ಷ ಆಗ್ತಾ ಬಂತು. ಯಾಕಂದ್ರೆ ಹಿಂದೆ ನೇಮಕ ಆಗಿರುವಂತಹ ಕಾರ್ಯದರ್ಶಿ ಮೃತಪಟ್ಟಿದ್ದಾರೆ. ಈಗ 10 ವರ್ಷದಿಂದ ಕೂಡ ಇದುವರೆಗೂ ಕಾರ್ಯದರ್ಶಿಯನ್ನ ನೇಮಕ ಮಾಡಿಲ್ಲ. ಅದರಲ್ಲೂ ಕೂಡ ಒಂದು ಕುಟುಂಬದ ಅಧ್ಯಕ್ಷರನ್ನ ಇದುವರೆಗೂ ನೇಮಕ ಮಾಡ್ಕೊಂಡು ಬಂದಿದ್ರಿ. ಯಾಕೆ ದುಗ್ಗಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರಿದ್ದು ಸಾಕಷ್ಟು ಹಣವನ್ನ ಇಡ್ತಾ ಇದ್ರು, ಯಾಕೆ ದೇವಸ್ಥಾನ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಮಾಡ್ತಾ ಬೇರೆ ಬೇರೆ ಶಾಲಾ ಕಾಲೇಜುಗಳನ್ನ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ? ಯಾಕಂದ್ರೆ ದುಗ್ಗಮ್ಮ ದೇವಸ್ಥಾನ ಹೆಸರಲ್ಲೂ ಕೂಡ ಶಾಲಾ ಕಾಲೇಜುಗಳು ಇವೆ, ಅದ್ರೂ ಕೂಡ ಅಭಿವೃದ್ಧಿ ಆಗುವಂತ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಆ ರೀತಿಯಾದಂತ ಕೆಲಸಗಳು ಆಗ್ತಾ ಇಲ್ಲ. ಮತ್ತು ಮಳಿಗೆಯಲ್ಲೂ ಕೂಡ ಸಾಕಷ್ಟು ಅಕ್ರಮ ಆಗಿದೆ. ಅದರ ಬಗ್ಗೆ ಲೆಕ್ಕವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು. ಈ ಕೆಟ್ಟಿರುವಂತ 30 ಮಳಿಗೆ ಏನಿದೆ, 30 ಮಳಿಗೆ ಕೂಡ ಈಗಾಗಲೇ ಶಿಥಿಲಾವಸ್ಥೆಗೆ ಹಂತಕ್ಕೆ ಆ ರೀತಿಯಾಗಿ ಕಾಣ್ತಾ ಇರುವುದರಿಂದ ಇದರಲ್ಲಿ ಸಾಕಷ್ಟು ಅಕ್ರಮ ಆಗಿದೆ. ಇದ್ರ ಬಗ್ಗೆ ತನಿಖೆಯನ್ನ ನಡೆಸಬೇಕು. ದಾವಣಗೆರೆ ಭಕ್ತರು ದುಗ್ಗಮ್ಮ ದೇವಸ್ಥಾನ ನಗರದ ಶಕ್ತಿ ದೇವತೆ ಅಂತ ಹೇಳಂತಾರೆ. ಸಾಕಷ್ಟು ಜನ ನಡೆದುಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ದೇವತೆಗೆ ನಡೆದುಕೊಳ್ಳುವಂತ ದೇವಸ್ಥಾನದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿರೋದ್ರಿಂದ ಸಾಕಷ್ಟು ಭಕ್ತರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಟ್ರಸ್ಟಿಗೆ ಒಂದು ಪ್ರಶ್ನೆಯನ್ನ ಕೂಡ ಕೇಳುವಂತ ಕೆಲಸವನ್ನು ಮಾಡಿದ್ರು. ಸಾಕಷ್ಟು ಭಕ್ತರು ಹೋಗಿ ನೀವು ಈ ಜಿಲ್ಲಾಧ್ಯಕ್ಷರು ಈ ರೀತಿ ಅಂತ ಅಂದ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಈ ರೀತಿ ಆರೋಪವನ್ನ ಮಾಡಿದರೆ ಇದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿ. ಯಾಕಂದ್ರೆ ಅಕ್ರಮ ಆಗಿದೆ ಅಲ್ಲೋ ಅನ್ನೋದ್ ಬಗ್ಗೆ ಸ್ಪಷ್ಟನೆ ಬೇಕು. ಭಕ್ತರು ಸಾಕಷ್ಟು ಇದರಿಂದ ನೊಂದಿದ್ದಾರೆ. ಏನಾಗ್ತಾ ಇದೆ ನಮ್ಮ ದೇವಸ್ಥಾನದಲ್ಲೂ ಈಗಾಗಲೇ ರಾಮ ಮಂದಿರದಲ್ಲೂ ಸಾಕಷ್ಟು ಹಗರಣ ಆಗಿದೆ ಅನ್ನೋದೊಂದು ಕೇಳ್ತಾ ಇದ್ದಂತೆ ಸಾಕಷ್ಟು ಅದರಿಂದ ಭಕ್ತರು ನೊಂದಿದ್ರು. ಈ ವಿಚಾರದಲ್ಲೂ ಕೂಡ ದಾವಣಗೆರೆ ಕೂಡ ದುಗ್ಗಮ್ಮ ದೇವಸ್ಥಾನದಲ್ಲಿ ಅಕ್ರಮ ಆಗಿರೋದ್ರಿಂದ ದಾವಣಗೆರೆ ಭಕ್ತರು ಕೂಡ ಈ ರೀತಿಯಾದಂತ ಸಿಟ್ಟಾಗಿ ಅಲ್ಲಿ ಹೋಗಿ ಅವರು ಪ್ರಶ್ನೆಯನ್ನ ಅಂದ್ರೆ ಟ್ರಸ್ಟ್ ಸದಸ್ಯರ ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇದಕ್ಕೆ ನಾವು ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಏನು ಗುಣಪ್ಪ ಅವರು ಆ ಟ್ರಸ್ಟ್ ನ ಸದಸ್ಯರು ಕೂಡ ಪ್ರಶ್ನೆಯನ್ನ ಕೇಳುವಂತ ಕೆಲಸವನ್ನು ಮಾಡಿದ್ರು. ನೀವು ಏನಾದ್ರು ಆರೋಪ ಆಯ್ತು ಬಂದು ದೇವಸ್ಥಾನದಲ್ಲಿ ಕೇಳಿ ನಾವು ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ಮಾಡ್ತೀವಿ, ಯಾವುದೇ ರೀತಿ ಅಕ್ರಮ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಬಿಜೆಪಿ ಜಿಲ್ಲಾಧ್ಯಕ್ಷರು ಈ ರೀತಿ ಹೇಳೋದ್ರಿಂದ ಈಗ ತನಿಖೆ ಕೂಡ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ನಬೀನ್, ಥ್ಯಾಂಕ್ ಯು ಮಹದೇವ್.